ನೆನೆಗುದಿಗೆ ಬಿದ್ದಿದ್ದಂತಹ ಸಂಪುಟ ವಿಸ್ತರಣೆ ವಿಚಾರ ಈಗ ಆ ಗ್ರಹಣಕ್ಕೆ ಮುಕ್ತಿ ಶೀಘ್ರದಲ್ಲೇ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಹುಲ್ ಗ್ರೀನ್ ಸಿಗ್ನಲ್ ಕೊಟ್ರೆ ಸಂಪುಟ ವಿಸ್ತರಣೆ ಪಕ್ಕಾ. ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋರು ಯಾರು, ಆ ಲಿಸ್ಟ್ ಸಿದ್ಧ ಆಗೋದು ಯಾವಾಗ? ಅದಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಂಜೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಕಳೆದ ವಾರ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಈ ಪ್ರತಿಭಟನೆ ಕಾವು ಜೋರಾಗಿತ್ತು, ನೀಟ್ ಅಕ್ರಮದ ವಿರುದ್ಧದ ಹೋರಾಟ ಜೋರಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಬ್ಯಾಕ್ ಸೆಟ್ ಪಡೆದುಕೊಂಡಿತ್ತು. ಈಗ ಎಲ್ಲ ಮುಕ್ತಾಯ ಆಗ್ತಾ ಇದ್ದಂತೆ ಮತ್ತೆ ಸಂಪುಟ ವಿಸ್ತರಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಂಪುಟ ವಿಸ್ತರಣೆಯ ಸುಳಿವು ಯಾವಾಗ ಸಿಕ್ತೋ ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಮತ್ತೆ ದೆಹಲಿ ಕಡೆ ಪ್ರಯಾಣ ಬೆಳೆಸಲಿದ್ದಾರೆ ಸಚಿವಾಕಾಂಕ್ಷಿಗಳು. ಅಶೋಕ್ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ಬಸನಗೌಡ ದತ್ತಲ್, ಹಂಪನಗೌಡ ಬಾದರ್ಲಿ, ಸುಧಾಮ್ ದಾಸ್, ಮಂಜುನಾಥ್ ಭಂಡಾರ್ಲಿ, ಹಾಗೆ ಶರಣಗೌಡ ಬಯ್ಯಾಪುರ ಹಾಗೂ ವಸಂತ್ ಕುಮಾರ್, ಜೊತೆಗೆ ಕಾಶಪ್ಪನವರ್, ಬ್ಯಾಡಗಿ ಶಿವಣ್ಣನವರ್, ಗುಬ್ಬಿ ವಾಸು, ಎಂಆರ್ ಸೀತಾರಾಮ್, ಬಿಆರ್ ಪಾಟೀಲ್ ಕೂಡ ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ. ಸಚಿವ ಸ್ಥಾನಕ್ಕೆ ಮನವಿ ಮಾಡೋದಕ್ಕೆ ಅಂತ ಹೇಳಿ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರೊಂದಿಗೆ ಮಾತುಕತೆ ನಡೆಸುವುದಕ್ಕಾಗಿ ಸಿಎಂ ಇವತ್ತು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದ್ದು, ಯಾವಾಗ ಈ ಸುಳಿವು ಸಿಕ್ತೋ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈ ಬಾಕಿ ಇರುವಂತಹ 20 ಸಚಿವ ಸ್ಥಾನವನ್ನು ತುಂಬಿಸಲಾಗತ್ತಾ? ಏನು ಮಾನದಂಡಗಳು? ಹೊಸ ಮುಖಗಳಿಗೆ, ಯುವ ಪಡೆಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಎಷ್ಟು ಮಂದಿ ಅನುಭವಿ ಹಿರಿಯರಿಗೆ ಅವಕಾಶ ಸಿಗುತ್ತೆ? ಪ್ರಶ್ನೆಗಳು ಹಲವಾರಿದೆ. ಹೊಸ ಸೂತ್ರ ಏನೋ ಸಿದ್ಧಪಡಿಸ್ತಾರೆ ರಾಹುಲ್ ಅನ್ನುವಂಥ, ಸಿದ್ಧಪಡಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು, ಸುಳಿವು ಕೂಡ ಸಿಗ್ತಾ ಇದೆ. ಹಾಗಿದ್ರೆ ಪಟ್ಟಿಯಲ್ಲಿ ಯಾರಿಗೆ ಅವಕಾಶ ಅನ್ನುವಂಥ ಕುತೂಹಲಕ್ಕೆ ಶೀಘ್ರದಲ್ಲಿ ತೆರೆ ಬೀಳುತ್ತಾ? ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಅಂತೂ ಇಂತೂ ಗ್ರೀನ್ ಸಿಗ್ನಲ್ ಸಿಗುವಂತಹ ಸಾಧ್ಯತೆ ಎಷ್ಟು ಕಂಡು ಬರ್ತಾ ಇದೆ ಸಂಪುಟ ವಿಸ್ತರಣೆಗೆ? ಜೊತೆಗೆ ಎಷ್ಟು ಮಂದಿಗೆ ಅವಕಾಶ? ಹಾಗಾಗಿ ಈಗ ಎಲ್ಲರೂ ದೆಹಲಿಯತ್ತ ಪ್ರಯಾಣ ಬೆಳೆಸಿದಾರಾ? ಯಾರೆಲ್ಲ ಹೋಗ್ತಾ ಇದ್ದಾರೆ? ಸಿಎಂ ಇವತ್ತು ಹೋಗೋದು ಪಕ್ಕಾನ ಹೇಗೆ ಅಂತ? ಪ್ರತಿಮೆ, ಈಗಾಗಲೇ ಕಳೆದ ವಾರನೇ ಮೊನ್ನೆ 4-5 ದಿನಗಳ ಹಿಂದೆನೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಭಾಗಿಯಾದ ಹಿನ್ನೆಲೆಯಲ್ಲಿ ವಿಳಂಬವಾಗಿತ್ತು. ಈಗಾಗಲೇ ಹೋರಾಟವು ಕೂಡ ಮುಗಿದಿದೆ. ಹಾಗಾಗಿ ಈಗಾಗಲೇ ಮುಂದಿನ ವಾರ ಅಂದರೆ ಸೋಮವಾರದ ನಂತರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಸುಳಿವು ಕೂಡ ಸಿಕ್ಕಿದೆ. ಇದೇ ವಿಚಾರವಾಗಿ ಈಗಾಗಲೇ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ 50 ದಿನ ಆಗಿದೆ ಸರ್ಕಾರ ಬಂದು, ಹೊಸ ಸರ್ಕಾರ ಬಂದು. ಮುಖ್ಯಮಂತ್ರಿಗೆ ಸಚಿವ ಸಂಪುಟ ಇಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ತುರ್ತಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತ ಮನವಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತೆ ಇವತ್ತು ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ. ಈಗಾಗಲೇ ಪಟ್ಟಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಯಾಕೆಂದರೆ ಇರುವಂಥ 20 ಸ್ಥಾನಗಳಿಗೆ ಸುಮಾರು 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಳದು ತೂಗಿ ಸ್ಥಾನವನ್ನು ಭರ್ತಿ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ, ಪ್ರಾದೇಶಿಕವಾರು ಆದ್ಯತೆಯನ್ನು ಕೊಡಬೇಕಾಗುತ್ತೆ, ಸಮುದಾಯವಾರು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಅಳದು ತೂಗಿ ಅಂತಿಮ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆದಂತೆ ಕಂಡು ಬರ್ತಾ ಇದೆ. ಇವತ್ತೇನಾದ್ರು ಮುಖ್ಯಮಂತ್ರಿಗಳು ಹೋದರೆ ಬುಧವಾರ ಅಥವಾ ಗುರುವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳಾಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ಬಿ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆ ಈಗಾಗಲೇ ನಡೆಸಿದರೆ ಪಟ್ಟಿ ಕೂಡ ಸಿದ್ಧವಾಗಿದೆ. ಆದರೂ ಕೂಡ ಈಗ ಅಂತಿಮ ಮುದ್ರೆ ಬೀಳಬೇಕಾಗಿದೆ. ಅದು ನಾಳೆ ಅಥವಾ ನಾಡಿದ್ದು ಬೀಳುವಂಥ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ಚರ್ಚೆ ಯಾವಾಗ ಮುನ್ನೆಲೆಗೆ ಮತ್ತೆ ಬಂತು, ಈಗಾಗಲೇ ಎಲ್ಲ ಶಾಸಕರು ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ ಆಗ್ಬೋದು, ಸಾಕಷ್ಟು ಜನ ಅಶೋಕ್ ಪಟ್ಟಣ್ ಆಗ್ಬೋದು, ದಡ್ಡಲ್ ಆಗ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನ ಈಗಾಗಲೇ ದೆಹಲಿಯತ್ತ ಮುಖ ಮಾಡ್ತಾರೆ. ಅದರಲ್ಲೂ ಕೂಡ ಪರಿಷತ್ ಸದಸ್ಯರು ಕೂಡ ದೆಹಲಿ ಕಡೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ನಮಗೂ ಕೂಡ ಪರಿಷತ್ ಸದಸ್ಯರಿಗೂ ಅವಕಾಶವನ್ನು ಕೊಡಿ ಅಂತೇಳಿ. ಇದರ ನಡುವೆ ಪ್ರಮುಖವಾಗಿ ದೊಡ್ಡ ಕೂಗು ಅಂತಂದರೆ ಯುವಕರಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು, ಯುವಶಕ್ತಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಚರ್ಚೆಗಳು ಕೂಡ ದೆಹಲಿ ಮಟ್ಟದಲ್ಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾಗಿ ಸಂಪುಟ ವಿಸ್ತರಣೆಯನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇರುವಂಥ ಸ್ಥಾನಗಳಿಗೆ ಹಿರಿಯರು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇದ್ದಾರೆ. ಅವರಿಗೆ ಎಷ್ಟು ಜನಕ್ಕೆ ಅವಕಾಶವನ್ನು ಕೊಡ್ತಾರೆ, ಹೊಸ ಮುಖಗಳಿಗೆ ಎಷ್ಟು ಜನಕ್ಕೆ ಅವಕಾಶವನ್ನು ಕೊಡ್ತಾರೆ, ಆ ಸೂತ್ರ ಯಾವ ರೀತಿಯಾಗಿ ಸಿದ್ಧವನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಮಾಡಿದರೆ ಕಾದು ನೋಡಬೇಕಾಗಿದೆ. ಈ ಚರ್ಚೆ ಅಂದರೆ ವಿದ್ಯಾರ್ಥಿಗಳ ಹೋರಾಟ ಯಾವಾಗ ಮುಕ್ತಾಯವತ್ತು, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸಂಜೆ ಹೋಗುವಂತೆ ದೆಹಲಿಗೆ ಹೋಗುವಂತೆ ತೆರಳುವಂಥ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಸಂಪುಟ ವಿಸ್ತರಣೆ ಚರ್ಚೆ ಎಂದೇ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಸಚಿವಾಕಾಂಕ್ಷಿಗಳು ಕೂಡ ಜಾಸ್ತಿ ಆಗಿದ್ದಾರೆ. ಎಲ್ಲ ಒಂದಷ್ಟು ವಿಷಯಗಳನ್ನ ನೋಡ್ತಾ ಇದ್ರೆ ಬುಧವಾರ ಅಥವಾ ಗುರುವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್.